ನಮಸ್ಕಾರ ಗೈಸ್, ವೆಲ್ಕಮ್ ಟು ರಿಯಾಕ್ಷನ್ ವಿಡಿಯೋ. ಇವತ್ತು ನಾವು ನೋಡ್ತಿದ್ವಿ SMR ಮತ್ತು ಸಮೀರ್ MD ಅವ್ರ ಕಾಂಟ್ರವರ್ಸಿ ಬಗ್ಗೆ ರೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಮಾಡಿರೋ ಜಿ.ವಿ. ಪ್ರೀತಮ್ ಅವರು ಎಲ್ಲ ಗ್ರೇಟ್. ಅವ್ರಿಗೆ ಹೋಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್. ಸೊ ನಿಮ್ಮೆಲ್ರಿಗೂ ಗೊತ್ತಿರಂಗೆ ನಮ್ಮ ಕನ್ನಡ ಕಮ್ಯುನಿಟಿಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಕಾಂಟ್ರವರ್ಸಿ ಅದೇ SMR ಗೇಮಿಂಗ್ ವರ್ಸಸ್ SMR ವರ್ಸಸ್ ಸಮೀರ್ MD. ಆ ಗೇಮಿಂಗ್ ನ ಯಾಕೆ ತೆಗ್ದೆ ಅಂತ ಈ ವಿಡಿಯೋ ಮುಂದೆ ಹೇಳ್ತೀನಿ. ನಾನು ಈ ಕಾಂಟ್ರವರ್ಸಿ ಅನ್ನೋ ನದಿಲಿ ಇಳ್ದಿ ಈಜಾಡ್ ಬಿಡೋಣ ಅನ್ಕೊಂಡಿದೀನಿ. SMR 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ ತೆಗ್ಬಿಟ್ಟು ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರಿ, ಕಾರ್ ನಿಂದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಕಾಂಟೆಂಟ್ ಕ್ರಿಯೇಟರ್ ಮಾಡಿರೋದು ಅಂತ ನಾನೆಲ್ಲೂ ನಾನು ಸುಳ್ಳು ಹೇಳ್ಕೊಂಡು ಓಡಾಡಿಲ್ಲ. ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ಪ್ರೀತಮ್. ನಾನ್ ರೋಸ್ಟ್ ಮಾಡ್ತಿರೋದು. ನಿಂತ್ಕೊಂಡ್ರೆ ನನ್ ಸ್ವಂತ ತನಕ ಬರಲ್ಲ, ಎಷ್ಟೋ ಮಾತಾಡ್ತೀಯ. ನೀವು ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಏನ್ ಮದುವೆ ಮಾಡ್ತೀವಿ. ಡೈಲಾಗ್. ಸೊ ಯಾರ್ಯಾರಿಗೆ ಗೊತ್ತಿಲ್ವೋ, ರೀಸೆಂಟ್ ಆಗಿ ಸಮೀರ್ MD ಅವರು SMR ಮತ್ತೆ ರಾಲೆನ್ಸ್ ಮೇಲೆ ಒಂದು ಎಕ್ಸ್ಪೋಸ್ ವಿಡಿಯೋ ಬಿಟ್ರು. ಆದರೆ ನಂಗಿಲ್ಲಿ ಶಾಕ್ ಆಗಿದ್ದ ವಿಷಯ ಬೇರೆ. SMR ಗೇಮರ್ ಅಂತೆ. ಗೇಮರ್ ಅಲ್ವಾ? ಸರಿ ಸೀರಿಯಸ್ ಆಗೋಣ. ಸೊ ನಮ್ಮಣ್ಣ ಒಬ್ಬ ಗೇಮರ್ ಅಂತೆ. ಆದರೆ ನಮ್ಮಣ್ಣ ಫೇಮಸ್ ಆಗಿದ್ದು ಹೊಲ್ಸೊಲ್ಸ್ ಪದಗಳಲ್ಲಿ ಬೈದಿ. ಸೂ ಮಗನೆ, ಬೋ ಮಗನೆ, ಅಮ್ಮ, ಅಕ್ಕ, ಶಾ. ಹಾಕಲಿ ಗಾಯ್, ಸಾರಿ ಹೆಡ್ಫೋನ್ ಹಾಕಲಿ. ಅವ್ರ ಅಮ್ಮನ್ ಹೋಗ್ಬಿಟ್ಟು ಯಾರ್ದವ್ರು ಗಂಡು ಸುಳೆ ಮಗ ತಗೊಂಡ್ಬಿಟ್ಟು ನಿನ್ನ ಅಮ್ಮನ್ ಒಂದ್ ಚೂರಾದ್ರೂ ಮಾನ ಮರ್ಯಾದಿರ್ಬೇಕು. ಯಾವನ್ಗಾರು ಸ್ಕೌಟ್ ಅಂತೆ ಮಾನ ಮರ್ಯಾದಿಲ್ವನ ರಾತ್ ನಿನಗೆ? ಅವ್ನ ಅಮ್ಮನ್ ತುಲ್ಲು ಎಂತ ಸುಳೆ ಮಗ ನೀನು. ನನ್ನ ಚಾನಲ್ ಫ್ಯಾಮಿಲಿ ಫ್ರೆಂಡ್ಲಿ ಇಲ್ಲ, ಎಲ್ಲ ರಾ ಕ್ಲಿಪ್ಸ್ ಆಗ್ತಿದ್ದೆ. ಆಮೇಲೆ ನಮ್ಮಣ್ಣ ನಿನ್ನೆ ಲೈವ್ ಅಲ್ಲಿ ಕುತ್ತಿ ಕಾಂಟ್ರವರ್ಸಿ ಒನ್ ಆನ್ ಒನ್ ಯಾವ್ದಾರ ಹುಡುಗಂಗಿದ್ರೆ ಬೈದಿದ್ದೀನಿ, ಜಗಳ ಆಡಿದೀನಿ. ಅದ್ ಬಿಟ್ರೆ ಇಲ್ಲಿ ತನಕ ನಾನು ಯಾವ್ದೇ ಹುಡುಗಿಗೂ ಕೆಟ್ಟ ಮಾತಲ್ಲಿ ಬೈದಿಲ್ಲ ನಾನು. ಹುಡುಗಿರ್ಗೆಲ್ಲ ಬೈಯಲ್ಲ ನಮ್ಮಣ್ಣ, ತುಂಬಾ ರೆಸ್ಪೆಕ್ಟ್ ಮಾಡ್ತಾನೆ. ಅದಕ್ಕೆ ಸೀದಾ ಅವ್ರ ಅಮ್ಮಂಗ್ ಬೈತಾನೆ. ಲವ್ ಫ್ರಮ್ ಬ್ರೋ, ನಿಮ್ಮ ಅಮ್ಮನ್ ತಾನೇ ಶುರು ಮಾಡಿದೀನಿ. ಅವನಮ್ಮನ ಇಷ್ಟಕ್ಕೆ ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ಅಲ್ವಲ್ಲ ವ್ಲಾಗ್, ನಂದು ನಕ್ಕನ್ ನಮ್ಮನ್ನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ಅದ್ ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಅಲ್ಲಿ ನಾನು ಏನೋ ತಪ್ಪು ಮಾಡಿದೆ ಅಂತ ನನಗೆ ಅನ್ಸಿಲ್ಲ. ಅವ್ರ ಅಮ್ಮ ಕೂಡ ಒಂದು ಹುಡುಗಿ ಅಲ್ವಾಣ. ನೀನ್ ಇದೇ ರೀತಿ ಸೂ ಮಗ್ನೆ, ಬೋ ಮಗ್ನೆ, ಅಕ್ಕ, ಅಮ್ಮ ಅಂತ ಇದ್ರೆ ನೀನ್ 1 ಮಿಲಿಯನ್ ಫ್ಯಾನ್ಸ್ ಏನಿದಾರ ಅವರೆಲ್ಲ ಏನ್ ಕಲಿತಾರೆ? ನಿನ್ನಿಂದ ಅವ್ರು ಇನ್ಸ್ಪೈರ್ ಆಗಿ ಅವ್ರು ಈ ಪದಗಳನ್ನೆಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ? ಅದ್ ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಅಲ್ಲಿ ನಾನು ಏನೋ ತಪ್ಪು ಮಾಡಿದೆ ಅಂತ ನನಗೆ ಅನ್ಸಿಲ್ಲ. ನಮ್ಮ ಅಣ್ಣಂಗೆ 26 ವಯಸ್ಸು, 4 ಕತ್ತೆ ವಯಸ್ಸು. ಆದ್ರೆ ತಲೆಯಲ್ಲಿ ಬರೇ ಲದ್ದಿ ಇದೆ, ಬುದ್ಧಿ ಇಲ್ಲ. ಮತ್ತೆ ಇದೇ ಲೈವ್ ಸ್ಟ್ರೀಮ್ ಅಲ್ಲಿ ಅವನ್ನೇ ಡಿಫೆಂಡ್ ಮಾಡ್ಕೋತಾನೆ. 7 years ಆಫ್ ಮೈ ಜರ್ನಿ ನಾನು ಯಾವ್ದೇ ಹುಡುಗಿಗೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ, ಕೆಟ್ಟದಾಗ ಬೈದಿಲ್ಲ. ಊಸ್ರು ಬಳ್ಳಿನೂ ಅದ್ರ ಬಣ್ಣನ ಇಷ್ಟು ಬೇಗ ಬದಲಾಯಿಸಲ್ಲ ಅಣ್ಣ. ನೆಕ್ಸ್ಟ್ ಇವ್ನು ಮಾಡೋ ಚಪ್ರಿ ರೀಲ್ಸು. ಗೇಮರ್ ಅಂದ್ರೆ ಆಬ್ವಿಯಸ್ಲಿ ಗೇಮ್ ಆಡ್ಬೇಕು, ಆದ್ರೆ ನಮ್ಮಣ್ಣ ಹುಡುಗಿರ್ ಮನ್ಸಲ್ಲಿ ಗೇಮ್ ಆಡ್ತಾನೆ. ಮ್ಯೂಸಿಕ್ ನಮ್ಮಣ್ಣ ಊಸ್ರು ಬಳ್ಳಿಗಿಂತ ಮೇಲಂತ ಇವಾಗ ಪ್ರೂವ್ ಮಾಡ್ತೀನಿ. ಈ ರೀಲಲ್ಲಿ ಸ್ಟಾಪ್ ಸ್ಮೋಕಿಂಗ್ ಅಂತ ಕ್ಯಾಪ್ಷನ್ ಹಾಕಿದ್ದಾನೆ. ನಾನು ಇದನ್ನ ನೋಡಿ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಿದ್ದಾನೆ ಅನ್ಕೊಂಡೆ. ಆದ್ರೆ ಅದೇ ರೀಲಲ್ಲಿ ಸಿಗರೇಟ್ ಸೇರ್ತಾನೆ. ಬರೇ ಅದಲ್ಲ, ಅದ್ರ ನೆಕ್ಸ್ಟ್ ರೀಲಲ್ಲೂ ಸೇರ್ತಾನೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಬರೇ ಸಿಗರೇಟ್ನ ಅಲ್ಲ, ನಮ್ಮಣ್ಣ ಡ್ರಿಂಕಿಂಗ್ನು ಪ್ರಮೋಟ್ ಮಾಡ್ತಾನೆ. ನಾನೊಂದು ವಿಡಿಯೋದಲ್ಲಿ ನೋಡಿದೆ, ಇದೆಲ್ಲ ನಾನು ಸೇದೋದೇ ಇಲ್ಲ, ಏನು ಮಾಡೋದೇ ಇಲ್ಲ, ನಾನು ತುಂಬಾ ಒಳ್ಳೆಯವನ ಅಂತ ಹೇಳಿದ್ರಲ್ಲ ಗಾಯ್ಸ್. ಮತ್ತೆ ಇದೇನಿದು? ಇದೆಲ್ಲ ಮಾಡಿ ನಮ್ಮಣ್ಣ ಕಮೆಂಟ್ ಅಲ್ಲಿ ಐ ಡೋಂಟ್ ಸ್ಮೋಕ್ ಆರ್ ಡ್ರಿಂಕ್ ಅಂತೆ. ಬೇಕಾ ಈ ತಿರುಪೇಶ್ ಓಕೆ ನಿಂಗೆ ಬೇಕಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಈ ವಿಡಿಯೋಲಿ ಅಮ್ಮ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮಣ್ಣ ಹೊಡಿತಾನೆ. ಅವನ ಅಮ್ಮನ್ ಅಮ್ಮ ಅಕ್ಕ ಎಲ್ಲ ಅನ್ಬೇಡಿ ಅಂತಾನೆ. ಆದ್ರೆ ಅವ್ರ ಅಮ್ಮನ್ ತುಲ್ಲು ಹೋಗ್ಬಿಟ್ಟು ಯಾರ್ದವ್ರು ವಲ್ಗರ್ ಮಾತಂದ್ರೆ ಏನು?
ಏನ್ ವಲ್ಗರ್ ಮಾತಂದ್ರೇನು? ನಮ್ಮ ಅಣ್ಣನ ಇನ್ಸ್ಟಾ ರೀಲ್ಸ್ ನೋಡಿದ್ರೆ ಕಣ್ಣಿಗೆ ಡೆಟಾಲ್ ಹಾಕೊಂಡ್ ತಿಕ್ಕೊಂಡ್ರು ಕ್ರಿಂಜಿಂದ ಪಾರಾಗಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮ ಅಣ್ಣ ಗೇಮರು, ಆದ್ರೆ ಗೇಮ್ ಆಡೋದ್ ಬಿಟ್ಟು ಎಲ್ಲಾ ಮಾಡ್ತಾನೆ. ಡ್ಯಾನ್ಸ್ ಆಡ್ತಾನೆ, ವ್ಲಾಗ್ಸ್ ಮಾಡ್ತಾನೆ, ಚಪ್ರಿ ತರ ಇನ್ಸ್ಟಾ ರೀಲ್ಸ್ ಮಾಡ್ತಾನೆ, ಬಾಯಿಗೆ ಬಂದಿದ್ ಮಾತಾಡಿ ಫಾಂಗ್ ಆಗ್ತಾನೆ. ಈ ಮಕ್ಳಿಗೆಲ್ಲ ಹೇಳಿ ಪ್ರಯೋಜನ? ಇವ್ರ ಅಪ್ಪ ಅಮ್ಮ ಇವ್ರ ಕೈಲಿ ಫೋನ್ ಕೊಡೋಕ್ ಮುಂಚೆ ಯೋಚನೆ ಮಾಡಿರ್ಬೇಕು, ನಮ್ಮ ಮಕ್ಳು ಯಾವ ದಾರಿಲಿ ನಡೀತಾವ್ರೆ ಅಂತ. ಪ್ರಪಂಚದಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಆದ್ರೆ ಆಯ್ಕೆ ಮಾಡ್ಕೊಳ್ಳೋದು ಇವ್ರ ಕೈಲಿರುತ್ತೆ. ಕೊನೆಗೆ ಒಳ್ಳೆ ಗೇಮರ್ ಅಂತ ನಾಟಕ ಕೂಡ ಆಡ್ತಾನೆ. ನಮ್ಮಣ್ಣ ಅವಳಿಂದ ಎಷ್ಟು ವ್ಯೂಸ್ ಮಿಲ್ಕ್ ಮಾಡಿದಾನಂದ್ರೆ ಅವಳು ಇಲ್ದೆ ಇವನ್ ಚಾನಲ್ಲೇ ಇಲ್ಲ. ಪ್ರ್ಯಾಂಕ್ ಆನ್ ಸಿಮ್ರನ್ ಬರ್ತ್ಡೇ ವ್ಲಾಗ್, ಗೇವ್ ಕ್ರೆಡಿಟ್ ಕಾರ್ಡ್ ಟು ಸಿಮ್ರನ್, ಆಕ್ಸಿಡೆಂಟ್ ಪ್ರ್ಯಾಂಕ್ ಅಂತೆ, ಕ್ವಿಟ್ ಪ್ರ್ಯಾಂಕ್ ಅಂತೆ, ಗಿಫ್ಟ್ ರಿಯಾಕ್ಷನ್ ಅಂತೆ. ಇದಿನ್ನ ಕಮ್ಮಿ, ನಮ್ಮಣ್ಣನ್ ಚಾನಲ್ಗೆ ಹೋಗಿ ನೋಡಿ, 10 ವಿಡಿಯೋ ಹಾಕಿದ್ರೆ ಅದ್ರಲ್ಲಿ 9ರಲ್ಲಿ ಅವಳು ಇರ್ತಾಳೆ. ಆಮೇಲೆ ನೆನ್ಪಿರ್ಲಿ, ನಮ್ಮಣ್ಣ ಒಬ್ಬ ಗೇಮರ್. ನೋವಿದೆ, ಆಕ್ರೋಶ ಇದೆ. ಈ ಮಹಾಪುರುಷ ಕಾಲೇಜ್ಗಳಿಗೆ ಗೆಸ್ಟ್ ಆಗಿ ಕೂಡ ಹೋಗ್ತಾನೆ. 12th ಅಲ್ಲ, ಫೇಮಸ್ ಆಗಿರೋದು ಹೊಲ್ಸ್ ಪದಗಳನ್ನ ಉಪಯೋಗಿಸಿ ಆ ಹುಡುಗಿನ ವ್ಯೂಸ್ಗೋಸ್ಕರ ಯೂಸ್ ಮಾಡಿ, ಗೀವ್ ಅವೇಗಳು ಮಾಡಿ, ಚಪ್ರಿ ತರ ಇನ್ಸ್ಟಾ ರೀಲ್ಸ್ ಮಾಡಿ. ಅಲ್ಲ, ಕಾಲೇಜ್ಗೆ ಹೋಗಿ ಸ್ಟೂಡೆಂಟ್ಸ್ನ ಏನಂತ ಮೋಟಿವೇಟ್ ಮಾಡ್ತೀಯ? ಅಮ್ಮ, ಅಕ್ಕ, ಸುಮಗ್ನೆ, ಬೋಮಗ್ನೆ ಇವೆಲ್ಲ ಅನ್ನಿ ಅಂತಾನ, ಅಥವಾ ನಂತರ 12th ಫೇಲ್ ಆಗಿ ನೀವು ಒಂದು ಹುಡುಗಿನ ಇಟ್ಕೊಂಡು ಕಾಂಟೆಂಟ್ ಮಾಡಿ ಅಂತಾನ? ನೆಕ್ಸ್ಟ್ ನಮ್ಮಣ್ಣನ ಆಸ್ತಿಗೆ ಬರೋಣ. ನಮ್ಮಣ್ಣ ಎಷ್ಟು ಡೌನ್ ಟು ಅರ್ತ್, ಎಷ್ಟು ಹಂಬಲ್ ಅಂದ್ರೆ ಅವನೇ ಕೊಚ್ಕೋತಾನೆ. ಅಲ್ಲಿ ಕಮಿಂಗ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್ ಹೂ ಇಸ್ ಗೆಟಿಂಗ್ ಹೈಯೆಸ್ಟ್ ಪೇಮೆಂಟ್ಸ್ ಆನ್ ಬ್ರ್ಯಾಂಡ್ಸ್. ಇಲ್ಲ, ಟಾಪ್ 3 ಕ್ರಿಂಜ್ ಕ್ರಿಯೇಟರ್ಸ್ ಅಲ್ಲಿ ಬರ್ತೀನಿ ಅಂದ್ರೆ ಸರಿ ಹೋಗೋದು. ಯಾಕೆ ಕಳಿಸ್ತೀರಾ ಈಗ? ನಮ್ಮಣ್ಣನ ಹತ್ರ ಲಕ್ಸುರಿ ಕಾರ್ ಇದೆ, ದೊಡ್ಡ ಮನೆ ಇದೆ. ಅಲ್ಲ, ಅಷ್ಟು ದೊಡ್ಡ ಮನೆ ಇದ್ರು ಒಂದು ಟಾಯ್ಲೆಟ್ ಕಟ್ಸಕ್ಕಾಗಿಲ್ವಣ? ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಕಕ್ಕ ಮಾಡ್ತೀಯಲ್ಲ, ಅದಕ್ಕೆ ಕೇಳಿದೆ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ಕೊನೆಗೆ ನಂಗೆ ಅನ್ಸೋದು SMR ಸ್ವಲ್ಪ ಗೇಮಿಂಗ್ ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡಬೇಕು. ಇಲ್ಲ SMR ಗೇಮಿಂಗ್ ಅಲ್ಲಿ ಗೇಮಿಂಗ್ ತೆಗ್ದ್ಬಿಡ್ಬೇಕು. ಯಾಕಂದ್ರೆ ಇವ್ನ್ ಮಾಡೋ ಕಕ್ಕ ಕಂಟೆಂಟ್ ಇಂದ ನಮ್ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಹೆಸರು ಹಾಳಾಗ್ತಿದೆ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಯಾಕಂದ್ರೆ ಇಲ್ಲಿ ಒಬ್ಬ ನಿಜವಾದ ಗೇಮರ್ಗೂ ಡೂಪ್ ಗೇಮರ್ಗೂ ಡಿಫ್ರೆನ್ಸ್ ನಾನ್ ತೋರಿಸ್ತೀನಿ. ಹೌದಾ ಯಜಮಾನ್ರೆ? ಇವರು ರೆಡ್ ಪ್ಯಾರಡೈಸ್ ಅಂತ, ಇವ್ರ ಇನ್ಸ್ಟಾಗ್ರಾಮ್ ನೋಡಿ. ನಾನು ನೋಡಿದೀನಿ ಗಾಯ್ಸ್, ಬರೀ ಗೇಮ್ ಬಿಟ್ರೆ ಬೇರೆ ಅಷ್ಟೊಂದೇನು ವ್ಲಾಗ್ಸ್ ಅಂತದೆಲ್ಲ ಏನ್ ಮಾಡಿ, ಬರೀ ಗೇಮ್ ಆಡ್ತಾರೆ ಜಾಸ್ತಿ. ಇವ್ರನ್ನ ನೋಡಿ ನಾವು ಗೇಮರ್ ಅನ್ಬೋದು. ನೆಕ್ಸ್ಟ್ ನಮ್ಮ ಅಣ್ಣ ಬರ್ತಾನೆ, ಇವನ್ ಇನ್ಸ್ಟಾಗ್ರಾಮ್ ನೋಡಿ. ಈ ತರ ವಿಡಿಯೋಸ್ ಮಾಡ್ತಾನೆ. ಗೇಮರ್ ಅಲ್ಲಿ ನೀನ್ ಬರೇ ಯಾರ್ಯಾರು ಕನ್ನಡ ಗೇಮಿಂಗ್ ಕಮ್ಯುನಿಟಿನ ನಿಜವಾಗ್ಲೂ ಬೆಳೆಸ್ತಿದಾರೋ ಅವ್ರನ್ನ ಸಪೋರ್ಟ್ ಮಾಡಿ. ಕಾಂಟ್ರವರ್ಸಿ ಇದೇನ ಕಾಂಟ್ರವರ್ಸಿ ಅವ್ರಿಬ್ರಿಗೂ ಆಗಿದ್ದು ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್.